ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿ ಜನರೇ ಎಚ್ಚರ. ಭಿಕ್ಷೆ ಬೇಡುವ ನೆಪದಲ್ಲಿ ನುಗ್ತಾರೆ, ಕಳ್ತನ ಮಾಡ್ತಾರೆ. ಸ್ವಲ್ಪ ಯಾಮಾರಿದ್ರು ಕೂಡ ದುಡ್ಡು, ಒಡವೆ ಎಲ್ಲವೂ ಕೂಡ ಮಾಯ ಆಗುತ್ತೆ. ಯಶವಂತಪುರ ಸುತ್ತಮುತ್ತಲಿನ ಜನರೇ ಸ್ವಲ್ಪ ಅಲರ್ಟ್ ಆಗ್ಬೇಕು ನೀವು. ಮನೆ ಇರ್ಲಿ, ಅಪಾರ್ಟ್ಮೆಂಟ್ ಇರ್ಲಿ, ಏಕಾಏಕಿ ಒಂದು ಟೀಮ್ ಬರುತ್ತೆ, ನುಗ್ಗತ್ತೆ ನಿಮ್ಮ ಮನೆಗೆ. ನಿಮ್ಮ ಗಮನವನ್ನ ಬೇರೆ ಕಡೆಗೆ ಸೆಳಿತಾರೆ. ಮನೆಯಲ್ಲಿರೋ ಬೆಲೆ ಬಾಳುವ ಚಿನ್ನ ಅಥವಾ ಹಣ, ಒಡವೆ ಎಲ್ಲವನ್ನ ತೆಗೆದುಕೊಂಡು ಹೋಗ್ತಾರೆ. ಯಶವಂತಪುರದಲ್ಲಿ ಅಲರ್ಟ್ ಆಗಿದ್ಯಾ ಬಾಂಗ್ಲಾ ಗ್ಯಾಂಗ್ ಅನ್ನುವ ಅನುಮಾನ ಮೂಡ್ತಾ ಇದೆ. ಯಶವಂತಪುರದಲ್ಲಿ 5 ಮಂದಿಯ ಮಹಿಳಾ ಗ್ಯಾಂಗ್ ಹಾಡು ಹಗಲೇ ದರೋಡೆ ನಡೆಸಿದ್ದಾರೆ. ಮತ್ತಿಕೆರೆ ಗೋಲ್ಡನ್ ಪೆಟಲ್ಸ್ ಅಪಾರ್ಟ್ಮೆಂಟ್ ನಲ್ಲಿ ಕಳ್ತನ ಆಗಿದೆ. 40 ಗ್ರಾಂ ಚಿನ್ನ, 25,000 ನಗದು, ಬೆಳ್ಳಿಯನ್ನ ಕದ್ದು ಎಸ್ಕೇಪ್ ಆಗಿದೆ. ಈ ಗ್ಯಾಂಗ್, ಪರಾರಿಯಾದ ಗ್ಯಾಂಗ್ ಕಳ್ಳತನ ಮಾಡಿ ಯಶವಂತಪುರ ರೈಲ್ವೆ ನಿಲ್ದಾಣಕ್ಕೆ ಬಂದಿದ್ದಾರೆ. ಈ ಸಂಬಂಧ ಯಶವಂತಪುರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಸೊ ಬೆಂಗಳೂರಿನ ಸುತ್ತಮುತ್ತ ಎಲ್ಲರೂ ಕೂಡ ಅಲರ್ಟ್ ಆಗಬೇಕು. ಬರೋದು ಏಕಾಏಕಿ ನುಗ್ಗು ಬಿಡೋದು, ಹೊಡೆದು ಬಿಡೋದು, ಕದ್ದು ಬಿಡೋದು ಹಂಗಲ್ಲ. ನಿಮ್ಮನ್ನ ಟ್ರ್ಯಾಪ್ ಮಾಡ್ತಾರೆ, ಯಾಮಾರಿಸ್ತಾರೆ. ಮನೇಲಿರುವ ಒಡವೆಗಳನ್ನ ಕದ್ದು ಪರಾರಿ ಆಗ್ತಾರೆ. ಇದೇ ಗ್ಯಾಂಗ್ ಏನಾದರೂ ಕೇಳ್ಕೊಬರೋ ರೀತಿಯಲ್ಲಿ ಅಥವಾ ಕೌದಿ ಹೊಲ್ಕೊಡ್ತೀವಿ ಅಂತನೋ ಇನ್ನೇನೋ ಮಾರ್ತೀವಿ ಅಂತನೋ ನೋಡಿ, ಇದೇ ಗ್ಯಾಂಗ್. ಬಹಳ ಜೋಪಾನ ಇರಿ ಹೆಣ್ಮಕ್ಳು ಅಂತ ಯಾಮಾರಕ್ಕೆ ಹೋಗ್ಬೇಡಿ. ಆಮೇಲೆ ಯಾವುದೋ ಇಂಡಿವಿಜುವಲ್ ಮನೆಗಳಿಗೆ ನುಗ್ತಾರೆ ಅಂತಲ್ಲ, ಅಪಾರ್ಟ್ಮೆಂಟ್ಗಳನ್ನೂ ಬಿಡಲ್ಲ ಇವರು. ಅಪಾರ್ಟ್ಮೆಂಟ್ನಲ್ಲಿ ಯಾವುದಾದ್ರೂ ಫ್ಲಾಟ್ ಮೇಲೆ ಅನುಮಾನ ಬಂದರೆ ಬಿಡಲ್ಲ. ನಿಮ್ಮ ಗಮನ ಬೇರೆ ಕಡೆಗೆ ಎಳೆದು ಅಥವಾ ನಿಮಗೆ ಯಾಮಾರಿಸಿ ಮನೇಲಿರುವ ಒಡವೆಗಳನ್ನು ಅಥವಾ ಬೆಲೆ ಬಾಳೋ ವಸ್ತುಗಳನ್ನು ಕದ್ಕೊಂಡು ಹೋಗ್ತಾರೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಅಜಯ್ ನೀಡ್ತಾರೆ. ಅಜಯ್, ಈ ಟೀಮ್ ಅಥವಾ ಈ ಗ್ಯಾಂಗ್ ಬೆಂಗಳೂರಿನಲ್ಲಿ ಎಷ್ಟು ದಿನದಿಂದ ಅಲರ್ಟ್ ಆಗಿದೆ? ಎಷ್ಟು ಕೇಸ್ಗಳು ಇವ್ರ ಮೇಲೆ ಸದ್ಯಕ್ಕಿದಾವೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗ್ಲೂ ವಿದ್ಯಾ, ಈಗಾಗಲೇ ಏನು ಯಶವಂತಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಒಂದು ಅಪಾರ್ಟ್ಮೆಂಟ್, ಖಾಸಗಿ ಅಪಾರ್ಟ್ಮೆಂಟ್ ಏನಿದೆ, ಅಲ್ಲಿಗೆ ಇವರೆಲ್ಲರೂ ಕೂಡ ಎಂಟ್ರಿಯನ್ನ ಕೊಡ್ತಾರೆ. ಅಂದ್ರೆ ಇವರ ಮೋಡಸ್ ಏನಂದ್ರೆ ಅಲ್ಲಿರುವಂತವ್ರನ್ನ ಅಟೆನ್ಷನ್ ಡೈವರ್ಷನ್ ಮಾಡುವಂತದ್ದು, ಅಂದ್ರೆ ಅವರ ಗಮನವನ್ನ ಬೇರೆ. ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ.